ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹೇಗೆ ಬರಬೇಕು ಮಹಾಕುಂಭಮೇಳಕ್ಕೆ, ಹೇಗೆ ಬರಬೇಕು ಪ್ರಯಾಗ್ರಾಜ್ಗೆ? ಇದು ಬಹಳಷ್ಟು ಜನರ ಪ್ರಶ್ನೆ. ನನಗೂ ಕೂಡ ಈ ಜಿಜ್ಞಾಸೆ ಭಾಳಷ್ಟು ದಿವಸದಿಂದ ಇದ್ದದ್ದು. ನಾನು ಹಿಂದೆ ಬಂದು ಹೋಗಿದ್ದೇನೆ, ಆದರೆ ಈ ಸಲ ಈಗ ಹೇಗೆ ಬರಬೇಕು ಅಂತ. ಏಕೆಂದರೆ ಇಷ್ಟು ಸಲ ಬಂದಾಗ ಈ ರೀತಿ ಜನನಿಬಿಡವಾದಂಥದ್ದಾಗಿರಲಿಲ್ಲ. ಎಲ್ಲಿ ಬೇಕಾದರೂ ಉಳ್ಕೊಳ್ಳಿಕ್ಕೆ ಹೋಟೆಲ್ಗಳು ಸಿಗೋವು, ತುಂಬ ಕಡಿಮೆ ದರದಲ್ಲಿ ಸಿಗೋವು. ಅಲ್ಲಿಂದ ನದಿಗೆ ಹೋಗ್ಲಿಕ್ಕೆ ತುಂಬ ಸುಲಭವಾದಂಥ ರಿಕ್ಷಾಗಳಿರೋವು. ಅಲ್ಲಿ ಹೋದ ತಕ್ಷಣ ಅಂಬಿಗನಿಗೆ 100-200 ಕೊಟ್ಟರೆ ಆತ ಕರ್ಕೊಂಡು ಹೋಗ್ಬಿಡೋನು ಸಂಗಮಕ್ಕೆ. ಅಲ್ಲಿ ಇಬ್ಬರು ಜನ ಪಂಡರು ಸ್ನಾನ ಮಾಡಿಸ್ಲಿಕ್ಕೆ ಸಿದ್ಧರಾಗಿರೋರು. ಅಲ್ಲಿ ನಮ್ಮ ಜೊತೆ ಮಹಿಳೆಯರು ಬಂದಿದ್ದರೆ ಅವರು ವೇಣಿದಾನ ಅಂತ ಮಾಡಬೇಕು ಅಂತ ನಮ್ಮ ಹಿಂದೂ ಧರ್ಮದಲ್ಲಿದೆ. ವೇಣಿದಾನ ಮಾಡೋರು. ಅದ ನಂತರ ನಾವು ಅಯೋಧ್ಯೆಗೋ ಕಾಶಿಗೋ ಹೋಗ್ತಾಯಿದ್ವಿ. ಆದರೆ ಈ ಬಾರಿ ಮಹಾಕುಂಭ ಮೇಳಕ್ಕೆ ಬರೋದು ಹೇಗೆ ಅಂತ ತುಂಬ ತಯಾರಿ ಮಾಡ್ಕೊಂಡು ಬರಬೇಕು. ಅದು ಭಾಳ ಮುಖ್ಯವಾದಂಥ ವಿಚಾರ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಫ್ಲೈಟ್ ಟಿಕೆಟ್ಟು ಆಕಾಶಕ್ಕೆ ಚಿಮ್ಮಿರುವಂಥ ಬೆಲೆಗಳು. ನಮ್ಮಂಥ ಮಧ್ಯಮ ವರ್ಗೀಯರು ಈ ಕುಂಭಮೇಳಕ್ಕೆ ಫ್ಲೈಟ್ನಲ್ಲಿ ಬರೋದು ಹರಸಾಹಸವಾದದ್ದು. ದುಡ್ಡಿನ ವ್ಯವಸ್ಥೆ ಇದ್ದವರು ಮಾತ್ರ ಇದು ಬರಲಿಕ್ಕೆ ಸಾಧ್ಯ. ನಮ್ಮಂಥವ್ರಿಗೆ ಭಾಳ ಕಷ್ಟ ಸಾಧ್ಯ. ಭಾಳ ಪ್ರಯಾಸಪಟ್ಟು ನಾನು ಬಂದಿದ್ದೇನೆ. ಹಣವನ್ನು ಹೊಂದಿಸ್ಕೊಳ್ಳಿಕ್ಕೆ ಈಗಲೂ ಒದ್ದಾಡ್ತಾ ಇದ್ದೇನೆ. ತಮ್ಮಿದ್ರಿಗೆ ಹೇಳ್ಕೊಳ್ಳಿಕ್ಕೆ ನನಗೇನು ನಾಚಿಕೆ ಇಲ್ಲ, ಮುಜುಗರವೂ ಇಲ್ಲ. ಮತ್ತು ನಾನಂಥ ಶ್ರೀಮಂತ ಅಲ್ಲ, ತೀರಾ ಅಂದರೆ ತೀರಾ ಮಧ್ಯಮ ವರ್ಗೀಯ. ಆಮೇಲೆ ಭಾಳ ಅಲ್ಪ ಸಂತೃಪ್ತ ವ್ಯಕ್ತಿ. ನಾನು ತೀರಾ ದೊಡ್ಡದಾಗಿ ಆಲೋಚನೆ ಮಾಡೋನಲ್ಲ. ದೇಶದ ಬಗ್ಗೆ ಕಳಕಳಿ, ಧರ್ಮದ ಬಗ್ಗೆ ಕಳಕಳಿ. ಆ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಬಹುದಾ ಅಂತ ನನ್ನ ಪತ್ರಿಕೋದ್ಯಮದ ಕಾಲದಿಂದಲೂ ಮಾಡ್ಕೊಂಡು ಬಂದಿರೋ ವ್ಯಕ್ತಿ. ಇದು ನನ್ನ ವಿಷಯ ಬೇಡ. ಈಗ ಬರೋ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೀವು ಯಾವುದೇ ನಗರದಿಂದ ಬರೋದಾದರೆ ಇರುವಂಥ ಏರ್ಪೋರ್ಟ್ಗಳು ಯಾವ ಹತ್ತಿರ ಅಂತ ಹೇಳ್ಬಿಡ್ತೀನಿ. ಮೊದಲೇದು ನೇರವಾಗಿ ಪ್ರಯಾಗ್ರಾಜ್ಗೆ ಫ್ಲೈಟ್ ಇದೆ. ಪ್ರಯಾಗ್ರಾಜ್ಗೆ ಇರೋದು ಒಂದೇ ಒಂದು ಫ್ಲೈಟು ಬೆಂಗಳೂರಿಂದ. ಅದು ಬಿಟ್ಟರೆ ನಿಮಗೆ ವಾರಣಾಸಿಗೆ ಫ್ಲೈಟ್ಗಳಿದ್ದಾವೆ. ಕಾಶಿ ಅಂತ ನಾವೇನು ಹೇಳ್ತೀವಿ, ಆ ವಾರಣಾಸಿ ಅಂತ ಅವ್ರು ಹೇಳ್ತಾರೆ. ವರುಣ ಮತ್ತು ಅಸ್ಸಿ ಅಂತ 2 ನದಿಯವು. ಆ 2 ನದಿಗಳ ಹೆಸರುಗಳನ್ನು ಸೇರಿ ವಾರಣಾಸಿ ಅಂತ ಆಗಿರುವ ಹೆಸರು. ಇದ್ರ ಬಗ್ಗೆ ನಾನು ಹಿಂದೆ ಹೇಳಿದ್ದೇನೆ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ವಾರಣಾಸಿ ಏರ್ಪೋರ್ಟಿಗೆ ಬಂದರೆ ಅಲ್ಲಿಂದ ನಿಮಗೆ ಬರಲಿಕ್ಕೆ ಸುಮಾರು 1.5 ಗಂಟೆ 2 ಗಂಟೆನಲ್ಲಿ ನಿಮಗೆ ರೈಲುಗಳಿದ್ದಾವೆ. ಅದು ಬಿಟ್ಟರೆ ಬೈ ರೋಡ್ ಬಂದರೆ ನೀವು 3-3.5 ಗಂಟೆಯಲ್ಲಿ ಬರ್ಬೋದು. ಹತ್ತಿರ ಆದಂಥದ್ದು. ವಾರಣಾಸಿ ದರ್ಶನ ಮಾಡಿಕೊಂಡು ಬರ್ಬೋದು. ಕಾಶಿ ವಿಶ್ವನಾಥನ ದರ್ಶನ, ಆಮೇಲೆ ಸಂಕಟ್ ಮೋಚನ ಮಂದಿರ, ಹಲವಾರು ಜಾಗ ಇದ್ದಾವೆ, ಘಟ್ಟಗಳಿದ್ದಾವೆ. ಅದನ್ನೆಲ್ಲ ಕಾಶಿಯಲ್ಲಿ ನೋಡಿಕೊಂಡು ಅದ್ರ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿಂದ ಇಲ್ಲಿಗೆ ಬರಬಹುದು. ಅಥವಾ ನೇರ ಅಲ್ಲಿಗೆ ಬಂದು ಇಳಿದ ತಕ್ಷಣ ನಿಮ್ಗೆ ಇಲ್ಲಿ ಬರಲಿಕ್ಕೆ ಬೇರೆ ವ್ಯವಸ್ಥೆಗಳಿದ್ದಾವೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಬರ್ಬೋದು. ಪ್ರಯಾಗ್ರಾಜ್ಗೆ ಬಂದ ಮೇಲೆ ನೀವು 1ರಿಂದ 22ರವರೆಗೂ ಸೆಕ್ಟರ್ಗಳು ಮಾಡಿದ್ದಾರೆ. ಸುಮಾರು 10 ಕಿಲೋಮೀಟ್ರ್ ವಿಸ್ತಾರದ ಒಂದು ಊರನ್ನು ಯೋಗಿ ಆದಿತ್ಯನಾಥ್ ಅವರು ಕಟ್ಟಿದ್ದಾರೆ. 10 ಕಿಲೋಮೀಟ್ರ್ ವ್ಯಾಪ್ತಿಯ ಒಂದು ಊರು. ಈ ಊರು ಈ ಮಹಾಕುಂಭ ಮೇಳ ಬಂದ ಮೇಲೆ ಅಲ್ಲಿ ಏನೂ ಇರೋದಿಲ್ಲ. ನದಿ ನೀರು ಪಾತ್ರಕ್ಕೆ ಬಂದು ಅಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಇಂಥದ್ದೊಂದು ಸುಸಜ್ಜಿತ ಊರು ಇನ್ನೂ 26 ದಿವಸಗಳು ಕಳೆದ ಮೇಲೆ, ಇನ್ನೊಂದು ತಿಂಗಳಾದ ಮೇಲೆ ನಾಮಾವಶೇಷವಾಗಿ ಹೋಗಿರುತ್ತೆ. ಇದು ಯಾವುದೂ ಉಳಿಯೋದಿಲ್ಲ. ಯಾಕೆಂತಂದರೆ ಇದು ಕೇವಲ ಟೆಂಪ್ರರಿಯಾಗಿ ಕಟ್ಟಿರುವ ಊರು. ಆದರೆ ಶಾಶ್ವತವಾಗಿ ಇರಬೇಕಾದ ಊರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು, ಅಂದರೆ ಸ್ಟ್ರೀಟ್ ಲೈಟ್ನಿಂದ ಹಿಡಿದು, ವಾಟರ್ ಲೈನ್ನಿಂದ ಹಿಡಿದು, ಡ್ರೈನೇಜ್ ಪೈಪ್ನಿಂದ ಹಿಡಿದು ಯಾವುದನ್ನು ಮಾಡಿಲ್ಲ ಅಂಥೇಳಿ ಒಂದು ಸುಸಜ್ಜಿತವಾದ ಹೊಸ ಊರನ್ನು ಕಟ್ಟಿದರೆ ಹೇಗಿರುತ್ತೆ ಅಂತ ನೀವು ಕಲ್ಪನೆ ಮಾಡ್ಕೋತೀರೋ ಅಷ್ಟನ್ನು ರಸ್ತೆಗಳ ಸಹಿತ ಎಲ್ಲವನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಇಲ್ಲಿ ಮಾಡಿದೆ. ಅಷ್ಟೇ ಅಲ್ಲ, ಸಾರ್ವಜನಿಕರ ಅನುಕೂಲಕ್ಕಾಗಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು. ಒಬ್ಬ ಮನುಷ್ಯನಿಗೆ ಮೂತ್ರ ಮಾಡಬೇಕು ಅಂತ ಅನಿಸುತ್ತೆ, ತಕ್ಷಣ ಆತನಿಗೆ ಮೂತ್ರ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿಗೆ ಭೇದಿ ಶುರುವಾಗತ್ತೆ, ತಕ್ಷಣದಲ್ಲಿ ಆತನಿಗೆ ಹೋಗಲಿಕ್ಕೆ ಟಾಯ್ಲೆಟ್ ಸಿಗತ್ತೆ. ಮತ್ತು ಅದು ಅತ್ಯಂತ ಶುದ್ಧವಾಗಿರುತ್ತೆ, ಅಂದರೆ ನಿರ್ಮಲವಾಗಿರುತ್ತೆ, ಗಲೀಜಾಗಿ ಮಾಡಿರಲ್ಲ. ಅದರ ನೈರ್ಮಲ್ಯತೆ ಬಗ್ಗೆ ಇನ್ನಿಲ್ಲದ ಹಾಗೆ ಕಾಳಜಿಯನ್ನು ವಹಿಸಲಾಗ್ತಾ. ಇದು ನಾನು ಕಣ್ಣಾರೆ ನೋಡಿದ್ರಿಂದ ಹೇಳ್ತಾ ಇರೋದು, ಯಾರೋ ಹೇಳಿದ್ದಲ್ಲ. ಇದು ನಾನು ಸ್ವತಃ 1ರಿಂದ 22ರವರೆಗೂ ಇರುವಂಥ ಸೆಕ್ಟರ್ಗಳಲ್ಲಿ ನಾನು ಸ್ವತಃ ಓಡಾಡಿ ಬಂದ ಮೇಲೆ ಹೇಳ್ತಾ ಇರೋ ಮಾತಿದು. ಇದರ ಹೊರಭಾಗದಲ್ಲಿ ಟೆಂಟ್ಗಳನ್ನು ಹಾಕಿದ್ದಾರೆ. ಟೆಂಟ್ಗಳು ನಿಮಗೆ ಒಂದು 3,000ದಿಂದ ಹಿಡಿದು 5,000, 10,000, 15,000, 20,000, 25,000 ಹೀಗೆ ತರಹೇವಾರಿ ರೇಟ್ಗಳಿದ್ದಾವೆ. ಬೇರೆ ಬೇರೆ ಘಾಟ್ಗಳಲ್ಲಿ ಬೇರೆ ಬೇರೆ ರೇಟ್ಗಳಿದ್ದಾವೆ. ಎಲ್ಲಿಯೂ ಮೊದಲೇ ಬುಕ್ ಮಾಡದೆ ಹೋದರೆ ಲಭ್ಯ ಆಗೋದಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ರೀಲ್ಗಳಲ್ಲಿ ಫೋನ್ ನಂಬರ್ಗಳನ್ನು ಕೊಡ್ತಾರೆ. ಆ ನಂಬರ್ಗಳಿಗೆ ಫೋನ್ ಮಾಡಿದ ಮೇಲೆ ದಯವಿಟ್ಟು ಅದರಲ್ಲಿ ರೇಟಿಂಗ್ ಏನಿದೆ ಅಂತ ನೋಡಿ. ಈಗ ಎಲ್ಲರೂ ದುಡ್ಡನ್ನು ಮಾಡುವಂಥ ಹಪಹಪಿಯಲ್ಲಿರೋ ಸಂದರ್ಭದಲ್ಲಿ ನನ್ನನ್ನು ನಂಬಿ ಚಾನಲ್ ನೋಡ್ತಾ ಇರೋರು ಯಾರು ಮೋಸ ಹೋಗಬಾರ್ದು ಅನ್ನೋದು ನನ್ನ ಮೂಲ ಆಶಯ. ಮೊದಲನೇದಾಗಿ ನೀವು ಪ್ರಯಾಣ ಮಾಡಲಿಕ್ಕೆ ಬೆಂಗಳೂರಿನಿಂದ ಹೊರಡುವವರಾದರೆ ಬೆಂಗಳೂರಿನ ಮಧ್ಯದಲ್ಲಿ ಇಟ್ಕೊಂಡು ಆಲೋಚನೆ ಮಾಡಿದರೆ
ನೇರವಾಗಿ ನಿಮಗೆ ಪ್ರಯಾಗ್ರಾಜ್ನಲ್ಲಿ 3 ರೈಲ್ವೆ ಸ್ಟೇಷನ್ಗಳಿದ್ದಾವೆ. ಯಾವುದಾದ್ರೂ ರೈಲ್ವೆ ಸ್ಟೇಷನಲ್ಲಿ ಹಿಡಿದು ನೇರವಾಗಿ ನೀವು ಬರ್ಬೋದು. ಅಲ್ಲಿಂದ ನಿಮಗೆ ರಿಕ್ಷಾ ಸೌಲಭ್ಯ ಇರುತ್ತೆ. 3 ಕಿಲೋಮೀಟರ್ನಷ್ಟು ನಡೆಯಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ. ತುಂಬ ನಡೆಯುವ ಅನಿವಾರ್ಯತೆ ಬರುತ್ತೆ. ತುಂಬ ಹೆಚ್ಚಿನ ಲಗೇಜ್ ಇಟ್ಕೊಬೇಡಿ, ಲಗೇಜಿನ ಅಗತ್ಯವೇ ಇರೋದಿಲ್ಲ ಇಲ್ಲಿ. ಬೆಚ್ಚನೆ ಬಟ್ಟೆಗಳು ಅತ್ಯಂತ ಅಗತ್ಯ. ಎರಡನೇದಾಗಿ ಎಲ್ಲ ಕಡೆ ಬಾರ್ಗೇನ್ ಮಾಡಬೇಕಾದ ಅಗತ್ಯ. ನಾನು ನೋಡಿದ ಹಾಗೆ ಚೀಟಿಂಗ್ ತುಂಬ ಕಡಿಮೆ ಇದೆ, ಆದರೆ ಹೆಚ್ಚಿನ ದರ ಕೇಳ್ತಾರೆ, ನಾವು ಮಾತಾಡೋ ಮೂಲಕ ಕಡಿಮೆ ಮಾಡಿಸ್ಕೋಬೋದು. ಇಲ್ಲಿ ಕಳ್ಳತನಗಳು ಭಾಳ ಕಡಿಮೆ ನಾನು ನೋಡಿದ ಹಾಗೆ. ಮತ್ತು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರೋ ಪೊಲೀಸರು ಭಾಳ ಜನಸ್ನೇಹಿಯಾಗಿದ್ದಾರೆ. ಎಲ್ಲದಕ್ಕೂ ಸಿಬ್ಬಂದಿ ವರ್ಗದವ್ರನ್ನ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಚೆನ್ನಾಗಿ ನಿಮ್ಮ ಜೊತೆ ವರ್ತಿಸ್ತಾರೆ. ನೀವು ನಾಗಾ ಸಾಧುಗಳು ನೋಡಬೇಕು, ಅಖಾಡಗಳು ನೋಡಬೇಕು ಅಂತಂದರೆ ನೀವು 1ರಿಂದ 22ರವರೆಗೂ ಇರುವಂಥ ಸೆಕ್ಟರ್ನಲ್ಲಿ ಉಳಿಬೇಕು. ಬೇಡ, ನಾನು ಪೀಸ್ಫುಲ್ಲಾಗಿರ್ತೀನಿ, ನನಗೆ ಯಾವುದು ಬೇಡ, ಕೇವಲ ನದಿಯ ಸ್ನಾನ ಮಾಡಿ ಹೊರಗಡೆ ಬಂದುಬಿಡ್ತೀನಿ, ಮತ್ತೆ ನನಗೇನು ಬೇರೆ ಕಡೆ ಹೋಗಬೇಕಾಗಿಲ್ಲ, ಒಂದು ಸಲ ನಾ ಸೆಕ್ಟರ್ಗಳಲ್ಲಿ ಓಡಾಡ್ಬರೋದಷ್ಟೇ, ಅದು ಬಿಟ್ಟರೆ ನನಗೆ ಶಾಂತವಾದ ಪರಿಸರ ಬೇಕು ಅಂತಂದರೆ 23ರಿಂದ 26ರವರೆಗೆ ಇರುವಂಥ ಉಳಿದ ಸೆಕ್ಟರ್ಗಳಲ್ಲಿ ನೀವು ನಿಮ್ಮ ಕೊಠಡಿಯನ್ನು ಮಾಡ್ಕೋಬೋದು. ನನಗಿರುವಂಥ ಟೆಂಟು 24ನೇ ಸೆಕ್ಟರ್ನಲ್ಲಿರುವಂಥದ್ದು, ತುಂಬ ಕಾಸ್ಟ್ಲಿ ಆಗಿರುವಂಥದ್ದು. ಬೇರೆ ದಾರಿ ಇರಲಿಲ್ಲ ನನಗೆ, ಆದ್ದರಿಂದ ಅನಿವಾರ್ಯವಾಗಿ ಬುಕ್ ಮಾಡಿದೆ. ಇದು ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಈ ದರವನ್ನು ನನ್ನ ಜೀವನದಲ್ಲಿ ಯಾವ ಹೋಟ್ಲ್ ಕೊಟ್ಟಿಲ್ಲ ನಾನು. ಪಂಚತಾರ ಹೋಟ್ಲ್ಗಳಲ್ಲಿ ನೀವು ಬೇರೆ ಯಾವುದೋ ಕಾರ್ಯಕ್ರಮದಲ್ಲಿ ಬೇರೆ ಯಾರೋ ಬುಕ್ ಮಾಡಿರೋ ಹೋಟ್ಲಲ್ಲಿ ಇರಿದ್ಬಿಟ್ರೆ ನಾನೇ ದುಡ್ಡು ಕೊಟ್ಟು ಆ ರೀತಿ ಹೋಗಲಿಕ್ಕೆ ನನಗೆ ದೇವರು ಆ ಶಕ್ತಿಯನ್ನು ಕೊಟ್ಟಿಲ್ಲ. ಮತ್ತು ನಾನು ಅಂಥ ವಿಲಾಸಿ ಜೀವನವನ್ನು ನಿರೀಕ್ಷೆ ಮಾಡೋದಿಲ್ಲ. ನನ್ನ ಜೀವನದ ಗುರಿ ಎರಡೇ, ಒಂದು ರಾಷ್ಟ್ರ, ಎರಡನೇದು ಧರ್ಮ. ಎರಡೂ ಒಂದಕ್ಕೊಂದು ಮಿಳಿತಗೊಂಡಿರುವಂಥವು, ರಾಷ್ಟ್ರ ಧರ್ಮ ಅಂಥೇಳಿ. ಆ ನಿಟ್ಟಿನಲ್ಲಿರೋದ್ರಿಂದ ಇದು ಯಾವುದು ನಮಗೆ ವಿಶೇಷ ಅನಿಸೋದಿಲ್ಲ, ಇದು ಆಕರ್ಷಣೆಯೂ ಅಲ್ಲ. ಹಾಗೆ ನೀವು ಬಂದ ಮೇಲೆ ಮಾಡಬೇಕಾದ ಮೊದಲ ಕೆಲಸ ಏನು ಅಂತಂದರೆ, ನೀವು ನೇರವಾಗಿ ನೀವು ಎಲ್ಲಿದ್ದೀರೋ ಅಲ್ಲಿಂದ ನದಿ ದಂಡೆ ಎಲ್ಲಿದೆ ಅಂತ ನೋಡಬೇಕು. ಈ ಭಾಗದಲ್ಲಿರೋರಿಗೆ ಯಮುನಾ ನದಿ ದೊರೆಯುತ್ತೆ. ಸೆಕ್ಟರ್ 23, 24, 25, 26 ಈ ಸೆಕ್ಟರ್ನಲ್ಲಿರೋರಿಗೆ ಯಮುನಾ ನದಿಯ ದಂಡೆ ಸಿಗುತ್ತೆ. ಆ ಕಡೆ 1ರಿಂದ 22 ಹೋದರೆ ನಿಮಗೆ ಗಂಗಾ ನದಿಯ ದಂಡೆ ಸಿಗುತ್ತೆ. ಅದರ ಜೊತೆ ಸರಸ್ವತಿ ಕೂಡ ಪ್ರವಹಿಸ್ತಾರೆ, ಸರಸ್ವತಿ ನದಿ. ಇವರೆಲ್ಲ ಜಿ ಅಂದದ್ರಿಂದ ನನಗೂ ಏಕವಚನದಲ್ಲಿ ತಾಯಿಯನ್ನು ಕರೀಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಬಂದ ಮೇಲೆ ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನು ಅಂತಂದರೆ, ನೀವು ಮೊದಲನೇದಾಗಿ ನೇರವಾಗಿ ನದಿ ದಂಡೆಯಲ್ಲಿದೆ ನೋಡಿಕೊಳ್ಳಿ. ಅಲ್ಲಿ ಶೇರಿಂಗ್ನಲ್ಲಿ ಅಂಬಿಗರು ನಾವು ಎಲ್ಲ ಕರ್ಕೊಂಡು ಹೋಗ್ತಾರೆ. ಶೇರಿಂಗ್ ಫೆಸಿಲಿಟಿ ಇದೆ. ಆ ಶೇರಿಂಗ್ ಫೆಸಿಲಿಟಿನಲ್ಲಿ ಹೋಗಿ ಒಬ್ಬರೇ ದೋಣಿಯನ್ನು ತೆಗೆದುಕೊಂಡು ಆದಷ್ಟು ಹೋಗಬೇಡಿ, ಅಗತ್ಯ ಇಲ್ಲ ಅದರದ್ದು. ಕರ್ಕೊಂಡು ಹೋದ್ಮೇಲೆ ನಿಮ್ಮನ್ನು ಸಂಗಮದ ಮಧ್ಯೆ ಕರ್ಕೊಂಡು ಹೋಗ್ತಾರೆ. ತ್ರಿವೇಣಿ ಸಂಗಮ, ಗಂಗೆ, ಯಮುನೆ, ಸರಸ್ವತಿ 3 ಇರುವಂಥದ್ದು. ಅಲ್ಲಿ ಸ್ನಾನ ಮಾಡಿ ಅದಾದ ಮೇಲೆ ಇಲ್ಲಿ ಒಂದು ಹನುಮಾನ್ ಬಂದಿರಿದೆ. ಹನುಮಾನು ಯುದ್ಧ ಮಾಡಿ ಆದಮೇಲೆ ಸುಸ್ತಾಗಿ ಒಂದು ಬಾವಿಯಲ್ಲಿ ಮಲಗಿದ್ದಾನೆ. ನೋಡಲಿಕ್ಕೆ ವಿರಾಟವಾದಂಥ ಹನುಮಂತ. ಅವನು ಯಾವ ಸೈಜ್ ಇದೆ ಅದು ಅಂದರೆ ಬೃಹದಾಕಾರವಾದಂಥ ಸೈಜು. ಅಲ್ಲಿ ಹೋಗಿ ದರ್ಶನವನ್ನು ಮಾಡಬೇಕು. ಜೊತೆಗೆ ಧ್ಯಾನ ಇದನ್ನು ಮಾಡಿಕೊಳ್ಳಿ. ನಿಮಗೆ ಸೌತ್ ಇಂಡಿಯನ್ ಫುಡ್ಡೇ ಬೇಕು ಅಂತ ಯಾವತ್ತೂ ನಿರೀಕ್ಷೆ ಮಾಡಿಬಿಡಿ. ಇಲ್ಲಿ ಆಹಾರ, ಸ್ಥಳೀಯ ಆಹಾರ ಇದೆ, ಆಹಾರವನ್ನು ಸ್ವೀಕರಿಸಿ. ನಿಮಗೆ 2 ಅವಕಾಶ ಇದೆ. ಒಂದು, ಆ ಕಡೆ ವಾರಣಾಸಿಗೆ ಹೋಗಲಿಕ್ಕೆ ಕಾಶಿಯ ದರ್ಶನ ಮಾಡ್ಬೋದು. ಈ ಕಡೆ ಬಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಆಗುತ್ತೆ. ಏರ್ಪೋರ್ಟ್ಗಳು ಯಾವ ಬರ್ತವೆ ಅಂತ ಹೇಳ್ತೀನಿ. ಒಂದು ನಿಮಗೆ ನೇರವಾಗಿ ಪ್ರಯಾಗರಾಜ್ ಇದೆ, ಅದು ಬಿಟ್ಟರೆ ಕಾಶಿನಲ್ಲಿ ವಾರಣಾಸಿ ಏರ್ಪೋರ್ಟ್ ಇದೆ. ನಿಮಗೆ ಈ ಬಲಭಾಗದಲ್ಲಿ ಹೋದರೆ ನಿಮಗೆ ಲಖನೌ ಏರ್ಪೋರ್ಟ್ ಸಿಗುತ್ತೆ. ಬಹಳಷ್ಟು ಜನ ದೂರ ಆದರೂ ಪರವಾಗಿಲ್ಲ ಅಂತ ದಿಲ್ಲಿಯಿಂದ ಹೊರಡ್ತಾರೆ. ದಿಲ್ಲಿಗೆ ಹೋದರೆ ನೀವು ದಿಲ್ಲಿಯಿಂದ ಸುಮಾರು 10 ಗಂಟೆಗಳ ಕಾಲ ಜರ್ನಿ ಮಾಡಬೇಕಾಗತ್ತೆ. ಬೆಳಗ್ಗೆ 6 ಗಂಟೆಗೆ ಒಂದು ವಂದೇ ಭಾರತ್ ಅಂತ ಟ್ರೈನ್ ಇದೆ, ಅದು ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಕರ್ಕೊಂಬಂದುಬಿಡುತ್ತೆ. ದಿಲ್ಲಿ ಮತ್ತು ಪ್ರಯಾಗ್ರಾಜಿಗೆ ಕನೆಕ್ಟ್ ಮಾಡುವಂಥ ವಂದೇ ಭಾರತ್ ಇದೆ. ಇದೆಲ್ಲವನ್ನು ಮುಂಚೆ ಕಾದಿರಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ಯಾಕೇಜ್ ಟೂರ್ಗಳನ್ನು ಏನು ಮಾಡಿದಾರಲ್ಲ, ಅದನ್ನು ಒಂದು ಸಲ ಸಂಪರ್ಕ ಮಾಡಿ ಅವರ ಥ್ರೂ ಬಂದುಬಿಟ್ರೆ ಯಾವುದೇ ಈ ರೀತಿಯಾದಂಥ ತಾಪತ್ರೆ ಇರೋದಿಲ್ಲ. ಆದರೆ ನಮ್ಮಂಥ ವಿಡಿಯೋ ಮಾಡೋರಿಗೆ, ನಮ್ಮಂಥ ಬೇರೆ ಬೇರೆ ಹವ್ಯಾಸಗಳಲ್ಲಿ ಓಡಾಡುವಂಥ ಜನರಿಗೆ ಪ್ಯಾಕೇಜ್ ಟೂರ್ ಸೆಟ್ ಆಗೋದಿಲ್ಲ. ಏಕೆಂತಂದರೆ ಅವ್ರು ಹೇಳಿದ ಸಮಯಕ್ಕೆ ಹೇಳಿದ ಜಾಗದಲ್ಲಿರಬೇಕು. ನಾವು ಯಾವುದೋ ವಿಡಿಯೋ ಮಾಡಿ ಕಳಿಸೋದಿರುತ್ತೆ, ಬೇರೆ ಬೇರೆ ವಿಷಯಗಳ ಚಿತ್ರೀಕರಣ ಮಾಡಬೇಕಾಗತ್ತೆ. ಆದ್ದರಿಂದ ಅದು ನಮಗೆ ಸಾಧ್ಯ ಆಗೋದಿಲ್ಲ. ಹಾಗೆ ನೋಡಿದರೆ ಪ್ಯಾಕೇಜ್ ಟೂರಲ್ಲಿ ಹೋಗೋದು ತುಂಬ ಎಕನಾಮಿಕಲ್ಲು ಮತ್ತು ರಿಸ್ಕ್ ಫ್ರೀ ಆಗಿರುತ್ತೆ. ಹೋಗುವವರಾದರೆ ಬಹಳ ಮುಂಚೆಯೇ ಬುಕ್ ಮಾಡಿ ಹೋಗಿ. 46 ದಿನಗಳ ಸುದೀರ್ಘವಾದಂಥ ಈ ಮಹಾಕುಂಭಮೇಳ ಇದು. ಎಲ್ಲ ಋಷಿಮುನಿಗಳು ಇಲ್ಲೇ ಇದ್ದಾರೆ. ನನಗೆ ಸ್ವತಃ ನನ್ನ ಜೀವನದಲ್ಲಿ ನಾನು ಒಬ್ಬರು ನೋಡಬೇಕು ಅಂತ 20 ವರ್ಷದಿಂದ ಕಾಯ್ತಾ ಇದ್ದೇವೆ, ನೋಡೋಕ್ಕಾಗಿರಲಿಲ್ಲ, ಅಂದರೆ ಪ್ರಯತ್ನ ಪಟ್ಟಿರಲಿಲ್ಲ ಅಂತ. ನಿನ್ನೆ ಅವಧೇಶಾನಂದ ಸ್ವಾಮೀಜಿಯವರ ದರ್ಶನ ಆಯಿತು ನನಗೆ. ಅವಧೇಶಾನಂದ ಅಂತ ಸ್ವಾಮೀಜಿ ಅಂದರೆ ಜೂನಾ ಅಖಾಡದಲ್ಲಿ ಮಹಾಮಂಡಲೇಶ್ವರವರು. ಅವರ ಒಂದೊಂದು ಪ್ರವಚನವನ್ನು ನೀವು ಕೇಳಬೇಕು. ಅವಧೇಶಾನಂದನ ಪ್ರೆಸ್ ಮಾಡಿ, ನೀವು ಅವಧೇಶಾನಂದ ಉಪನ್ಯಾಸ ಅಂತ ಹಾಕಿ ಯೂಟ್ಯೂಬಲ್ಲಿ ನಿಮ್ಗೆ ಸಾವಿರಾರು ಅವ್ರ ವಿಡಿಯೋಗಳು ಸಿಗ್ತವೆ. ಅವರು ಪ್ರತಿ ದಿವಸ 20,000 ಜನರಿಗೆ
ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ದಾರೆ. ಅವರು ಒಂದು ದೇವಸ್ಥಾನವನ್ನು ಇಲ್ಲಿ ಟೆಂಪ್ರರಿಯಾಗಿ ಈ 2 ತಿಂಗಳಿಗೋಸ್ಕರ ಕಟ್ಟಿದ್ದಾರೆ. ಅದು ಯಾವುದೇ ಅರಮನೆಗಿಂತ ಕಡಿಮೆ ಇಲ್ಲ, ಅಂಥದ್ದೊಂದು ದೊಡ್ಡ ಅರಮನೆಯನ್ನು ಕಟ್ಟಿದ್ದಾರೆ. ಭಕ್ತಾದಿಗಳಲ್ಲಿ ಬರ್ಬೋದು, ದೇವಸ್ಥಾನ ಕಟ್ಟಿದ್ದಾರೆ, ದೇವಸ್ಥಾನದ ದರ್ಶನವನ್ನು ಮಾಡ್ಬೋದು. ಜೊತೆಗೆ ಅವರು ಭೇಟಿಯಾಗುವ ಒಂದಷ್ಟು ಸಮಯದಲ್ಲಿ ಅವರು ಭೇಟಿಯಾಗುವ ಸಾಧ್ಯತೆಯೂ ಇದೆ. ಆಮೇಲೆ ನಿಮ್ಗೆ ಈ ಸೆಕ್ಟರ್ಗಳಲ್ಲಿ ಎಲ್ಲಿ ಕಂಡಲ್ಲಿ ನಿಮಗೆ ನಾಗಾ ಸಾಧುಗಳು ಇದ್ದೇ ಇದ್ದಾರೆ, ಅಘೋರಿಗಳಿದ್ದಾರೆ. ನಾನು ಒಂದಷ್ಟು ಜನರ ಭೇಟಿಯಾದೆ, ಅದು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನೀವು ಕಳಿಸುವ ಒಂದೊಂದು ರೂಪಾಯಿಯನ್ನು ಕೂಡ ಭಾಳ ಅಮೂಲ್ಯವಾಗಿ ಬಳಸ್ತೀನಿ. ಅದನ್ನು ತಮ್ಮೆದುರಿಗೆ ಮತ್ತೊಂದು ಸಲ ಪ್ರಮಾಣೀಕರಿಸ್ತಾ ಇದ್ದೀನಿ. ನಮಸ್ಕಾರ.